ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ಕಾದರವಳ್ಳಿಯ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳವರ ಚರಿತಾಮೃತವು 6ನೇ ಅಧ್ಯಾಯ. ಜ್ಞಾನನಿಧಿ ಸದ್ಗುರು ಬಾಬಾ ಮಹಾರಾಜರವರು ಚಿಕ್ಕೋಡಿಯಲ್ಲಿ ಮಹಾಸಭೆ ಕರೆದದ್ದು. ಸೂಚನೆ: ಜ್ಞಾನನಿಧಿ ಬಾಬಾ ಮಹಾಗುರು ಜ್ಞಾನಸುಧೆ ಚಿಕ್ಕೋಡಿ ಶಹರದ ಮಾನವರು ಸವಿಯುವಂತೆ ಗೈದರು ಮಹಾಸಭೆಯ ಕರೆದು. ಗೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಅದೃಶ್ಯ ಶಿವಯೋಗಿಗಳು ಚಿಕ್ಕೋಡಿಯ ಶ್ರೀ ಚಿನ್ಮಯ ಸ್ವಾಮಿಗಳವರು ಹಾಗೂ ಶ್ರೀ ಸಂಗೊಳ್ಳಿ ಮಲ್ಲಪ್ಪನವರು ದತ್ತವಾಡಕ್ಕೆ ಹೋಗಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಅಖಂಡ ದಿವ್ಯ ದರ್ಶನವನ್ನು ಪಡೆದು ಮಾತೋಶ್ರೀ ಗೌರಮ್ಮನವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ದತ್ತವಾಡದ ಸದ್ಭಕ್ತರಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರು ಶ್ರೀ ಅದೃಶ್ಯ ಶಿವಯೋಗಿಗಳು ಹಾಗೂ ಶ್ರೀ ಸಾವಳಿಗೆ ಮಠದ ಚಿನ್ಮಯ ಸ್ವಾಮಿಗಳವರು ಅಮೃತದ ಜ್ಞಾನಸುಧೆಯನ್ನು ಉಣಬಡಿಸಿ ಭಕ್ತ ಸಮೂಹವನ್ನು ಕೃತಾರ್ಥರನ್ನಾಗಿ ಮಾಡಿದ ಬಗ್ಗೆ ವಿಷಯ ಆಲಿಸಿದ್ದೀರಿ. ಇನ್ನು ಮುಂದಿನ ಅಧ್ಯಾಯವನ್ನು ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಆಲಿಸಿ ಕೃತಾರ್ಥರಾಗಿರೆಂದು ಸೂಚಿಸುತ್ತೇನೆ. ದತ್ತವಾಡದ ಶ್ರೀ ಸದ್ಗುರು ಬಾಬಾ ಮಹಾರಾಜರವರು ಚಿಕ್ಕೋಡಿಗೆ ಮೇಲಿಂದ ಮೇಲೆ ಭಕ್ತರ ಆಗ್ರಹದ ಮೇರೆಗೆ ಬಂದು ಭಕ್ತರಿಗೆ ದರ್ಶನವನ್ನು ನೀಡುವುದು ವಾಡಿಕೆಯಾಗಿತ್ತು. ಶ್ರೀ ಚಿನ್ಮಯ ಸ್ವಾಮಿಗಳು ಹಾಗೂ ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ತಾವು ಚಿಕ್ಕೋಡಿಗೆ ಬರುವುದಾಗಿ ತಿಳಿಸಿದ್ದರು. ಅದರಂತೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರು ಚಿಕ್ಕೋಡಿಗೆ ಆಗಮಿಸಿದಾಗ ಎಲ್ಲ ಭಕ್ತ ಸಮುದಾಯಕ್ಕೆ ಅತ್ಯಂತ ಸಂತೋಷವಾಗಿ ಶ್ರೀ ಸಾವಳಗಿ ಮಠದಲ್ಲಿ ಭಕ್ತರಿಂದ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶ್ರೀ ಚಿನ್ಮಯ ಸ್ವಾಮಿಗಳು ಮತ್ತು ಶ್ರೀ ಅದೃಶ್ಯ ಶಿವಯೋಗಿಗಳು ಮುಖ್ಯೋಪಾಧ್ಯಾಯರ ಅಪ್ಪಣೆ ಪಡೆದು ಬಂದು ಶ್ರೀ ಸದ್ಗುರು ಬಾಬಾರವರ ಅಡಿದಾವರೆಗಳಿಗೆ ಪೊಡಮಟ್ಟು ಮುಂದಿನ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ತೊಡಗಿದರು. ಸಾಯಂಕಾಲ ಶ್ರೀ ಚಿಟ್ನೀಸ್ ಅವರನ್ನು ಕರೆಸಿ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಸಾವಳಗಿ ಮಠದಲ್ಲಿ ಸಭೆಯನ್ನು ಪ್ರಾರಂಭಿಸಿದರು. ಭಕ್ತ ಜನ ಸಮುದಾಯವು ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಪ್ರವಚನದ ಸುಧೆಯನ್ನು ಸಭೆಯಲ್ಲೂ ತಂಡೋಪತಂಡವಾಗಿ ಆಗಮಿಸಿ ಹರ ಹರ ಮಹಾದೇವ್ ಶ್ರೀ ಸದ್ಗುರು ಬಾಬಾ ಮಹಾರಾಜ್ ಕಿ ಜೈ ಎಂದು ಹರ್ಷೋಲ್ಲಾಸವನ್ನು ವ್ಯಕ್ತಪಡಿಸುತ್ತಿದ್ದರು. ಮುಂದೆ ಶ್ರೀ ಸದ್ಗುರು ಬಾಬಾರವರು ಶ್ರೀ ಸಾವಳಗಿ ಮಠದ ಚಿನ್ಮಯ ಸ್ವಾಮಿಗಳು, ಶ್ರೀ ಅದೃಶ್ಯ ಶಿವಯೋಗಿಗಳು ಹಾಗೂ ಶ್ರೀ ಚಿಟ್ನೀಸ್ ಅವರೊಂದಿಗೆ ಸಭಾಮಂಟಪಕ್ಕೆ ಆಗಮಿಸಿ ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾದಾಗ ಶ್ರೀ ಚಿಟ್ನೀಸ್ ಅವರು ಸಾಂದರ್ಭಿಕವಾಗಿ ಎಲ್ಲರನ್ನೂ ಅಭಿವಂದಿಸಿ ಶ್ರೀ ಸದ್ಗುರು ಬಾಬಾ ಮಹಾರಾಜರವರು ತಮ್ಮ ಪ್ರವಚನವನ್ನು ಆರಂಭಿಸಬೇಕೆಂದು ವಿನಂತಿಸಿಕೊಂಡಾಗ ಶ್ರೀ ಸದ್ಗುರು ಬಾಬಾರವರು, ಪ್ರೀತಿಯ ಸದ್ಭಕ್ತರೇ ಮತ್ತು ನನ್ನ ಮುದ್ದಿನ ಅದೃಶ್ಯ ಶಿವಯೋಗಿಗಳೇ ಮತ್ತು ಚಿನ್ಮಯ ಸ್ವಾಮಿಗಳೇ, ಈ ಜೀವಾತ್ಮನು ಅತಿ ಹೇಯವಾದ ಸಾಂಸಾರಿಕ ಗೊಂದಲದಲ್ಲಿ ಸಿಕ್ಕು ಕಾಲವನ್ನು ಸುಮ್ಮನೆ ಕಳೆಯುತ್ತಿರುವನು. ಸುಮ್ಮನೆ ಕಾಲವನ್ನು ಕಳೆದು ಸಾಯುವುದು ಉಚಿತವೇ? ಸ್ಥಿರ ಮುಕ್ತಿಯನ್ನು ಪಡೆಯದೆ ವ್ಯರ್ಥವಾಗಿ ಕಾಲಹರಣ ಮಾಡಿ ಕ್ರಿಮಿಕೀಟದಂತೆ ಸಾಯುವುದು ಉಚಿತವೇ? ದುಃಖ ಸಮುದ್ರವೆನಿಸುವ ತಾಪತ್ರಯಗಳನ್ನು ಸ್ಮರಿಸಿಕೊಳ್ಳುತ್ತಾ ನಿದ್ರೆ ಸಹಿತ ಬಾರದಂತೆ ಪಾಪ ಕರ್ಮಾದಿಗಳನುಸಾರವಾಗಿ ಗಿಡ ಮರ ಹುಳ ಕೀಟ ಪತಂಗ ಪಶು ಪಕ್ಷಿ ಮುಂತಾದ ಜೀವಕೋಟಿಗಳಲ್ಲಿ ಜನಿಸಿ ಪಂಚಮಹಾಭೂತಾದಿಗಳಾಗಿ ಗಿಡಮೂಲಿಕೆಗಳಾಗಿ ಸಪ್ತಧಾತು ರೂಪವಾಗಿ ತಂದೆಯ ವೀರ್ಯ ತಾಯಿಯ ರಜಸ್ಸಿನೊಂದಿಗೆ ಸೇರಿ ರೂಪವಾಗಿ ಆಮೇಲೆ ದೇಹವಾಗಿ ತಾಯಿ ಗರ್ಭದಲ್ಲಿ ತಾನು ವಾಸಿಸುತ್ತಿರುವಾಗ ಅತಿ ಹೇಯವಾದ ಬಾಧೆ ಪಡುತ್ತಾ ಮನನೊಂದು ಬೆಂದು ಬಸವಡೆಯುತ್ತಾ ಆ ಹೀನ ಸ್ಥಿತಿಯಿಂದ ಪಾರಾಗಿ ಜೀವನು ಧರೆಗಿಳಿದು ಬಂದಿದ್ದು ಅತ್ಯಂತ ಅಲ್ಪ ಸಮಯದಲ್ಲಿ ಈ ಹುಟ್ಟು ಸಾವಿನ ಚಕ್ರದಿಂದ ಧರ್ಮ ನೀತಿ ಆಚಾರ ವಿಚಾರಗಳಿಂದ ನಡೆದು ಸದಾ ಜಾಗೃಕನಾಗಿರುವುದು ಅವಶ್ಯಕವಾಗಿದೆ.
ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡ ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನುಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪು ಅಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಒಂದಿಲ್ಲೊಂದು ದಿನ ಮಣ್ಣಾಗಿ ಹೋಗುವ ದೇಹದ ವ್ಯಾಮೋಹವನ್ನು ತ್ಯಜಿಸಿ ಪಡೆ ನೀನು ಪರಮ ಮುಕ್ತಿ ಸುಖವನ್ನು. ಮಲಮೂತ್ರ ರಕ್ತ ಮಾಂಸ ನರನಾಡಿ ಧಮನಿ ಶ್ರೋತಸ್ಸಾದಿಗಳೊಂದಿಗೆ ಸೇರಿ ಹಲವಾರು ಹೊಲಸು ಕುಡಿಯುತ್ತಾ ದೇಹದಲ್ಲಿ ನೆಲೆಸಿ ಆಮೇಲೆ ವಿಷಯಾದಿ ಸುಖಗಳಲ್ಲಿ ಮೈಮರೆತು ಹೇಯವಾದ ವಿಧಿವಿಧಾನಗಳಲ್ಲಿ ಮೂಢತನದಲ್ಲಿ ಕಾಲವನ್ನು ಕಳೆಯುತ್ತಾ ಜಡಮಯವಾದ ಲೌಕಿಕ ದೃಶ್ಯಗಳನ್ನು ನಂಬುವುದು ಪಂಚಮಹಾಭೂತಗಳ ಕಾರ್ಯವೇ ವಿನಾ ಬೇರಲ್ಲ. ದೇಹ ಆತ್ಮ ಕೂಡ ಮತ್ತು ನೀರಿನಂತೆ ಬೇರೆ ಬೇರೆ ವಿನಃ ಒಂದೇ ಅಲ್ಲ ಎಂಬ ತಿಳುವಳಿಕೆಯನ್ನು ಖಚಿತವಾಗಿ ಉಳಿಸಿಕೊಂಡಲ್ಲದೆ ಸ್ಥಿರ ಮುಕ್ತಿ ನಿನಗೆ ಸಾಧ್ಯವಿಲ್ಲ. ವಿನಾಕಾರಣವಾದಿ ಬಾಧಿಸುವ ಕಾಮಾದಿ ವೈರಿಗಳ ವಶಕ್ಕೆ ಎಷ್ಟು ಜನ್ಮ ಎತ್ತಿ ಬಂದರೂ ಭವಭಂಗಗಳಲ್ಲಿ ನಿನ್ನನ್ನು ನೀನೇ ಅರ್ಪಿಸಿಕೊಂಡು ಬಳಲುತ್ತಿರುವೆ, ಬಸವಳಿಯುತ್ತಿರುವೆ. ವಿವೇಕಯುಕ್ತವಾದ ಪುಣ್ಯಮಯವಾದ ಮಾನವ ಜನ್ಮದಲ್ಲಿ ಜನಿಸಿ ಬಂದಿರುವ ನೀನು ಪರಮೋನ್ನತವಾದ ಪರಮೇಶ್ವರನನ್ನು ಧ್ಯಾನಿಸಿ ಪೂಜಿಸಿ ತಪವನ್ನು ಆಚರಿಸದಿದ್ದರೆ ಮೋಕ್ಷವೆಂಬ ಮಹಾಸಂಪತ್ತು ಎಷ್ಟು ಜನ್ಮ ಕಳೆದರೂ ದೊರಕಲಾರದು. ತಂದೆ ತಾಯಿ ಸ್ನೇಹಿತರು ಕೈ ಹಿಡಿದ ಮಡದಿ ಪ್ರೀತಿಯ ಮಕ್ಕಳು ಬಂಧು ಬಳಗದವರು ಎಲ್ಲರೂ ತಮ್ಮ ಸರದಿ ಬಂದಾಗ ಸಾಗಿ ಹೋಗುವುದನ್ನು ಅರಿತು ಅದರಲ್ಲಿ ವ್ಯಾಮೋಹವನ್ನು ಸುಜ್ಞಾನಿಗಳು ಇಟ್ಟುಕೊಳ್ಳಲಾರರು. ಭೂಮಂಡಲದ ಭೋಗರಾಶಿಯನ್ನು ಸುಜ್ಞಾನಿಗಳು ಮಾತ್ರ ಅಪ್ಪಿಕೊಳ್ಳಲಾರರು. ದೀಪವು ಸುಡುವುದೆಂಬುದನ್ನರಿಯದೆ ದೀಪದ ಹುಳುವು ದೀಪಕ್ಕೆ ಮುತ್ತು ನೀಡಿದಂತೆ ಮಾನವನನ್ನು ಸುಟ್ಟು ಹಾಕುವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮುಂತಾದ ಅರಿಷಡ್ ವರ್ಗಗಳನ್ನು ತೊರೆದು ಆ ಪರಮಾತ್ಮನಲ್ಲಿ ಸಂಪೂರ್ಣ ಚಿತ್ತವನ್ನು ಹಾಕಿ ಧ್ಯಾನಿಸುವುದೇ ಸುಜ್ಞಾನಿಗಳ ಲಕ್ಷಣ. ಜೀವಾತ್ಮನು ಪರಿಶುದ್ಧ ಚೇತನಾ ಸ್ವರೂಪನಾಗಿದ್ದು ಜಡ ಪಂಚಭೂತಗಳಿಂದಾದ ಈ ಜಡ ದೇಹವನ್ನು ನಾನೆಂದು ಕರೆಯುತ್ತಿರುವನು. ಪರಮ ಪುನೀತವಾದ ನಿರ್ಮಲ ನಿಜತತ್ವ ಮೈಗೆ ಸೂತಕಾದಿ ಮೈಲಿಗೆ ಅಂಟಿಸಿ ಅಜ್ಞಾನಿಯಾಗಿರುವೆ. ಬೇಡ ಬೇಡ ಭೋಗದೊಡನಾಟ ನೋಡ ನಂಜುವೆರೆಸಿದ ಸವಿಯೂಟ ಕೇಡು ಕಡೆಯೊಳಿಹುದು ಮಾಯ ಕೈವಾಟ ಬೇಡ ಬೇಡಲೆ ಮನವೇ ವಿಷಯದಾಸೆ ಮಾಡಿ ಕೆಡದಿರು ಸಾರಿದೆ ಕೆಡನುಳ್ಳದೆಂದು ವಿಶ್ವ ವಿಷಯದೊಳು ಮಾಡಲು ದಾಸಿನವ ನದಿಗಳೇ ಆಡು ತೈದಳೆ ಮಾಯೆ ಎಂಬ ಕಾಮಿನಿ ಬಿಡದೆ ನೋಡಿ ಬಲ್ಲವರು ಸಂಸಾರ ನಾಟವನು ಎಂಬ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಉಕ್ತಿಯಂತೆ ಅಜ್ಞಾನಿಯಾದ ಜೀವನು ಹೇಯವಾದ ಸಂಸಾರವನ್ನು ಮತ್ತು ದೇಹವನ್ನು ತಾನದೆಂದು ಅಜ್ಞಾನದಿಂದ ನಂಬಿ ಅನಂತ ಜೀವರಾಶಿಗಳಲ್ಲಿ ಹುಟ್ಟಿ ಸಾಯುತ್ತಿರುವುದು ಸಹಜವಾಗಿದ್ದು ಸುಜ್ಞಾನಿಯಾಗಿ ನಿಜಮುಕ್ತಿಯನ್ನು ಪಡೆಯೆಂದು ವೇದೋಪನಿಷತ್ತುಗಳು ಸಹಿತ ಸಾರಿ ಸಾರಿ ಹೇಳುತ್ತಿವೆ. ಆದ್ದರಿಂದ ಸುಜ್ಞಾನಿಗಳಾಗಿ ಸದಾವಕಾಲವೂ ಜಾಗ್ರತ್ ಸ್ವಪ್ನ ಸುಷುಪ್ತಿಗಳಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಲೌಕಿಕ ಪಾರಮಾರ್ಥಗಳೆರಡನ್ನೂ ಸಮವಾಗಿ ಕಂಡು ಲೌಕಿಕದ ಆಕಾಂಕ್ಷೆಗಳಿಗೆ ದುರಾಸೆ ಮಾಡದೆ ಲೌಕಿಕ ನೀತಿ ನಿಯಮಗಳನ್ನು ಗೌರವಿಸಿ ಆಧರಿಸಿ ಸಂಸಾರ ಸಾಗರದಲ್ಲಿ ಸಮೃದ್ಧಿಯನ್ನು ನೆಲೆಸಿ ನಿಜಾನಂದದಲ್ಲಿ ವಿಹರಿಸಿ ಶ್ರೀ ಸದ್ಗುರುವಿನ ಕೃಪೆ ಮಾಡಿಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠೆ ಶ್ರೀ ಸದ್ಗುರುಗಳಿಗೆ ಶರಣಾಗತರಾಗಿ ಸ್ವರೂಪ ಜ್ಞಾನ ಪಡೆದು ಮೋಕ್ಷ ಸಂಪಾದನೆಗಾಗಿ ಪ್ರಯತ್ನಿಸಬೇಕೇ ವಿನಃ ಈ ದುಃಖಮಯವಾದ ಮಾಯಾಮೋಹವನ್ನೊಳಗೊಂಡ ಪ್ರಪಂಚದಲ್ಲಿ ಪಾಪ ಕರ್ಮಗಳನ್ನು ಮಾಡುತ್ತಾ ಪುನರಪಿ ಜನನಂ ಪುನರಪಿ ಮರಣಂ ಎಂಬ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಲುಕಿ ದುಃಖ ಪಡದೆ
ಅಮೂಲ್ಯವಾದ ಮಾನವ ಜನ್ಮದಲ್ಲಿ ಹೀನ ಕರ್ಮಾದಿಗಳನ್ನು ಮಾಡದೆ ಪುಣ್ಯ ಕರ್ಮಾದಿಗಳನ್ನು ಮಾಡಿ ಭಕ್ತಿ ಜ್ಞಾನ ವೈರಾಗ್ಯಗಳ ಅರಿವು ಮಾಡಿಕೊಂಡು ಶ್ರೀ ಸದ್ಗುರುವಿನ ಹಿತೋಪದೇಶಗಳನ್ನು ಕೇಳಿ ಅದರಂತೆ ಅನುಸರಿಸಿ ಆಚರಿಸಿ ನಡೆದಾಗಲೇ ಮಾನವನಿಗೆ ಮುಕ್ತಿ ಪ್ರಾಪ್ತವಾಗುವುದು. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳ ಅಹುದು ನರರಿಗೆ ಮುಕುತಿ. ಶ್ರೀ ಗುರುವಿನ ಉಪದೇಶವನ್ನು ಪಾಲಿಸಿ ಅಗಾಧವಾಗಿರತಕ್ಕಂತಹ ಮುಕ್ತಿ ಸಂಪತ್ತನ್ನು ಪಾಲಿಸಿಕೊಂಡು ಜೀವನ್ಮುಕ್ತರಾಗಿರೆಂದು ಹರಸಿ ತಮ್ಮ ಪ್ರವಚನಕ್ಕೆ ಮಂಗಲವನ್ನು ಹಾಡಿದರು. ಆಮೇಲೆ ಶ್ರೀ ಅದೃಶ್ಯ ಶಿವಯೋಗಿಗಳಿಗೆ ಈ ಭಕ್ತರನ್ನುದ್ದೇಶಿಸಿ ನೀವು 4 ಮಾತುಗಳನ್ನು ಉಪದೇಶಿಸಬೇಕಾಗಿ ಸೂಚಿಸಿದರು. ಆಗ ಶ್ರೀ ಅದೃಶ್ಯ ಶಿವಯೋಗಿಗಳು ಅನಂತಕೋಟಿ ಬ್ರಹ್ಮಾಂಡ ನಾಯಕರಾದ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಅಡಿದಾವರೆಗಳಿಗೆ ನಮಿಸಿ, ಚಿಕ್ಕೋಡಿ ಗ್ರಾಮದ ಯಾವತ್ತು ಸದ್ಭಕ್ತರೇ ಇಂದು ಚಿಕ್ಕೋಡಿಗೆ ಆಗಮಿಸಿದ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಪಾದ ಸ್ಪರ್ಶ ಮಾತ್ರದಿಂದಲೇ ಈ ಚಿಕ್ಕೋಡಿ ಪಾವನವಾಗಿದೆ. ಅವರ ಕೃಪಾ ಆಶೀರ್ವಾದ ಮತ್ತು ಪುಣ್ಯ ದರ್ಶನದಿಂದ ತಾವೆಲ್ಲರೂ ಪುನೀತರಾಗಿರುತ್ತೀರಿ. ನಿಮ್ಮೆಲ್ಲರಿಗೆ ಸದ್ಗತಿಯಾಗಿ ಪರಮಾನಂದ ಪ್ರಾಪ್ತಿಯಾಗಿ ಶಾಶ್ವತ ಸುಖ ಲಭಿಸುವ ಭಾಗ್ಯ ಇಂದು ತಮ್ಮದಾಗಿದೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ದೇವಯ್ಯನ ಕರಸ್ಥಲಕ್ಕೆ ಬಂದು ನೀವು ಚುಳುಕಾದಿರಯ್ಯ ಎಂಬಂತೆ ಶ್ರೀ ಸದ್ಗುರುಗಳ ಆಗಮನ ಚಿಕ್ಕೋಡಿಗೆ ದೊರೆತಿರುವ ಭಾಗ್ಯವಾಗಿದೆ. ಶಿವತಾನೀತ ಮೃತ್ಯು ಲೋಕವ ಪಾವನ ಮಾಡಲು ಗುರುತಾನೀತ ಎನ್ನ ಭವರೋಗದ ಛೇದಿಸಲು ಭಕ್ತತಾನೀತೆಗೆ ವಿಸ್ತಾರವಾಗಿ ಭಕ್ತಿಯ ಭೇದವ ತೋರಲು ಜಂಗಮ ತಾನೀತ ಅನಾದಿ ಸಂಸಿದ್ಧ ಘನಮಹಿಮನಾಗಿ ಲಿಂಗವೋ ತಾನಿತನಗೆ ಪ್ರಾಣಲಿಂಗ ತಾನಾಗಿ ಎನ್ನ ವಿಸ್ತಾರವೋ ತಾನಿತನೆನ್ನ ನಲುಕಡೆಯ ತಾನಾಗಿ ಎನಗೆ ಸರ್ವಸ್ವಾಯುತವ ಮಾಡಿದ ಮಹಿಮನಿತ ಖಾನ ಕಲಿದೇವರ ದೇವಯ್ಯ ನಿಮ್ಮ ಶರಣ ಬಸವಣ್ಣನು. ಶ್ರೀ ಸದ್ಗುರು ಬಾಬಾರವರ ವರ್ಣನೆಯನ್ನು ಮಾಡಿ ಶ್ರೀ ಸದ್ಗುರು ಬಾಬಾ ಮಹಾರಾಜರು ತಮ್ಮ ಉಪದೇಶದಲ್ಲಿ ನಮ್ಮೆಲ್ಲರ ಮೇಲೆ ಅವರಿಗೆ ಇರತಕ್ಕಂತಹ ಕನಿಕರದಿಂದ ಮುಕ್ತಿಯ ದಾರಿಯನ್ನು ಈ ಕೆಳಗಿನಂತೆ ಉಪದೇಶವನ್ನು ಮಾಡಿದ್ದಾರೆ. ಅದರಂತೆ ಸದ್ಗುರು ಕೃಪಾ ಕಟಾಕ್ಷದಿಂದ ನಾವು ಸುಜ್ಞಾನಿಗಳಾಗಿ ಜೀವನ್ಮುಕ್ತರಾಗಬೇಕಾಗಿದೆ. ಸಾವುದು ದಿಟ ನೋಡ ಅದು ಸಟೆಯೆಂದು ನಿತ್ಯವೆಂದು ಅನಿತ್ಯವ ನಂಬಿ ಹೊನ್ನು ಹೆಣ್ಣು ಮಣ್ಣು ನಿನ್ನವೆಂದು ನಂಬಿರಲು ಅವು ನಿನ್ನ ವಂಚಿಸಿ ಅನ್ನರಿಗೆ ಹೋಗುವುದನ್ನರೀರಿ. ಅಯ್ಯೋ ಅಯ್ಯೋ ಕೆಡದಿರಿ ಸತ್ಪಾತ್ರಕ್ಕೆ ಸಲ್ಲಿಸಿ ಬದುಕಿದರಯ್ಯ ಗುರುಲಿಂಗ ಜಂಗಮಕ್ಕೆ ಸದ್ಭಕ್ತಿಯಿನ್ ದಾಸೋಹ ಮಾಡಲು ನಿತ್ಯವೂ ಇದು ಸಟಿಯೆಂದು ನರಕಕ್ಕಿಳಿದು ಕೆಡದಿರಿ ಇದನ್ನರಿತು ಸಟಿಯ ದಿಟವ ಮಾಡಿರಿ ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡುವುದೇ ದಿಟ. ಇದು ಸತ್ಯ ಇದೇ ನಿತ್ಯ ಇದೇ ಯುಕ್ತಿ ಇದೇ ಭಕ್ತಿ ಇದೇ ಶಕ್ತಿ ಇದೇ ಮುಕ್ತಿ ಇದೇ ಶಕ್ತಿ ಸತ್ಯ ಶಿವಬಲ್ಲ ಶಿವನಾನೇ ಊರಿಲಿಂಗ ಪೆದ್ದ ಪ್ರಿಯ ವಿಶ್ವೇಶ್ವರ. ಹೀಗೆ ಉರಿಲಿಂಗ ಪೆದ್ದಿದೇವ ಶರಣರು ಸಾರಿ ಹೇಳಿದ್ದಾರೆ. ಮನುಷ್ಯನಿಗೆ ಸಾವು ತಪ್ಪಿದ್ದಲ್ಲ. ಈ ಶರೀರ ನೀರಿನ ಮೇಲೆ ಗುಳ್ಳೆಯಂತೆ ಅನಿತ್ಯ ಮತ್ತು ನಶ್ವರವಾದದ್ದು. ಹೆಣ್ಣು ಹೊನ್ನು ಮಣ್ಣು ನನ್ನದೆಂದು ಮೋಹಿಸಿ ಕೆಡಬೇಡಿರಿ. ಯಾವುದು ಸತ್ಯ ಮತ್ತು ನಿತ್ಯ ಎಂಬುದನ್ನು ಮರೆತು ಅನೇಕ ಕಷ್ಟಗಳಿಗೆ ಗುರಿಯಾಗುತ್ತೀರಿ. ಕಂಡೆನೆಂಬುದು ಕಂಗೆ ಮರವೇ, ಕಾಣೆನೆಂಬುದು ಮನದ ಮರವೇ, ಕೂಡಿದೆನೆಂಬುದು ಅರಿವಿನ ಮರವೇ, ಅಗಲಿದೆನೆಂಬುದು ಮರಣಹೀನ ಮರವೇ. ಇಂತು ಕಂಡೆ ಕಾಣೆ ಕೂಡಿದೆ ನಗಲಿದೆನೆಂಬ ಭ್ರಾಂತಿ ಸೂತಕವ ತಿಳಿದು ನೋಡಲು ಗುಹೇಶ್ವರನೆಂಬ ಲಿಂಗವ ನಗಲಡೆಯಿಲ್ಲ.
ಎಡೆಯಿಲ್ಲ ಕೇಳ ತಾಯೇ ಎಂಬಂತೆ ಕಂಡೆ ಕಾಣೆ ಕೂಡಿದೆ ಅಗಲಿದೆ ಎಂಬ ಭ್ರಾಂತಿ ಸೂತಕವ ತಿಳಿದು ನೋಡಲು ಪರಮಾತ್ಮನನ್ನು ಅಗಲಲು ಎಡೆಯಿಲ್ಲ. ಆದ್ದರಿಂದ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಈ ಅಷ್ಟಾವರ್ಣಗಳನ್ನು ಹಾಗೂ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಇತ್ಯಾದಿ ಷಟಸ್ಥಳಗಳನ್ನು ಆಚರಣೆಗೆ ತಂದು ಲಿಂಗಧಾರಣೆಯನ್ನು ಮಾಡಿಕೊಂಡು ಪ್ರತಿನಿತ್ಯ ಲಿಂಗಾರ್ಚನೆಯನ್ನು ಮಾಡಿಕೊಂಡು ಕಾಯಕದಲ್ಲಿ ನಿಷ್ಕಾಮ ಕರ್ಮಗಳನ್ನು ಮಾಡಿ ಲೌಕಿಕ ಸುಖಗಳನ್ನು ಆಧರಿಸಿ ಗೌರವಿಸಿ ನಂಬಿ ಎನ್ನಂತೆ ಲೌಕಿಕ ಪಾರಮಾರ್ಥಗಳೆರಡನ್ನೂ ಭೇದವೆನಿಸದೆ ಕೂಡಿ ಆನಂದಿಸುತ್ತ ಪರಮಾತ್ಮನ ಸ್ವರೂಪವೇ ಇದಾಗಿದೆ. ಸಕಲ ಜೀವರಾಶಿಗಳಲ್ಲಿ ಪರಮಾತ್ಮನನ್ನು ಕಾಣುತ್ತಾ ಆನಂದಿಸುತ್ತಾ ಕುಂಬಾರ ಹುಳವು ಮಣ್ಣಿನಲ್ಲಿ ಇದ್ದು ಇಲ್ಲದಂತೆ ಇರುವ ಹಾಗೆ ಪ್ರಾಪಂಚಿಕ ಸುಖವನ್ನು ಆದರ ಗೌರವಗಳಿಂದ ಪರಮಾತ್ಮನನ್ನೇ ಕಾಣುತ್ತಾ ಪರಮಾತ್ಮರಲ್ಲಿ ಲೀನವಾಗಿ ತನ್ನ ತಾನರಿದು ತನ್ಮಯವಾಗಿ ಭೃಂಗದ ಸಂಗೀತದಂತೆ ಒಂದಾಗಿ ಜೀವನ್ಮುಕ್ತಿಯನ್ನು ಹೊಂದುವುದೇ ಸಕಲ ಜೀವರಾಶಿಗಳ ಪರಮಧ್ಯೇಯವಾಗಿದೆ ಎಂದು ತಮ್ಮ ಪ್ರವಚನಕ್ಕೆ ಮಂಗಳ ಹಾಡಿದರು. ಮುಂದೆ ಶ್ರೀ ಚಿನ್ಮಯ ಸ್ವಾಮಿಗಳು ಮನದೊಡೆಯ ಮನೆಗೆ ಬಂದರೆ ಕನಕದ ತೋರಣವ ಕಟ್ಟಿ ಷಡು ಸನ್ಮಾರ್ಜನೆಯ ಮಾಡಿ ರಂಗ ಒಲೆಯನ್ನಿಕ್ಕಿ ಉಘೆ ಚಾಂಗು ಬಲ ಎಂಬೆನೆ ಕೂಡಲ ಸಂಗಮ ದೇವ ನಿಮ್ಮ ಶರಣ ಪ್ರಭುದೇವರು ಬಂದರೆ ಉಬ್ಬಿಕೊಬ್ಬಿ ನಲಿದಾಡುವೆ ಎಂಬ ಬಸವಣ್ಣನವರ ವಚನದಂತೆ ಇಂದು ದತ್ತವಾಡದ ಶ್ರೀ ಸದ್ಗುರು ಬಾಬಾರವರು ಚಿಕ್ಕೋಡಿಗೆ ಆಗಮಿಸಿ ನಮ್ಮನ್ನೆಲ್ಲ ಕೃತಾರ್ಥರನ್ನಾಗಿ ಮಾಡಿದ್ದಾರೆ. ಶ್ರೀ ಸದ್ಗುರುವಿನ ಗುರು ಉಪದೇಶದಂತೆ ನಶ್ವರವಾದ ಈ ಶರೀರವನ್ನು ಮತ್ತು ಕಾಮರೂಪಿಯಾದ ಕರ್ಮಗಳನ್ನು ಮಾಡುತ್ತಾ ಭವಬಂಧನದಲ್ಲಿ ಸಿಲುಕಿ ನರಳಾಡುತ್ತಿದ್ದೇವೆ. ಭವದಲ್ಲಿ ಎನ್ನ ಮನವು ನೀವಲ್ಲದೆ ಸಿಲುಕುವುದೇ ಭವದಾಟನದೊಳು ತುಂಬದ ಕೆಡಹದೆ ಭವರೋಗ ವೈದ್ಯ ನೀನು ಭವರಹಿತ ನೀನು ಅವದಾರು ಕರುಣಿಸುವುದಯ್ಯ ನೀನು ಭವದಲ್ಲಿ ಕೂಡಲ ಸಂಗಮ ದೇವ ಎಂದು ಅನ್ನ ಬಸವಣ್ಣನವರು ಹೇಳಿದಂತೆ ಈ ಭವದಾಟದಲ್ಲಿ ಕೆಡದಂತೆ ನನ್ನನ್ನು ರಕ್ಷಿಸು ಶ್ರೀ ಗುರುವೇ. ನೀನು ಭವರೋಗ ವೈದ್ಯನೂ ಭವರಹಿತನೂ ಆಗಿರುವುದರಿಂದ ನನ್ನ ಮೇಲೆ ಕರುಣೆ ತೋರಿಸಿ ಸದ್ಗತಿಯನ್ನು ನೀಡು ಗುರುವೇ. ಅಜ್ಞಾನಿಯಾದ ಜೀವನು ಕ್ಷಣಿಕ ಸುಖಗಳಿಗೆ ಬೆನ್ನು ಹತ್ತಿ ಇದೇ ಸುಖವು ಪರಮ ಸುಖವೆಂದು ತಿಳಿದು ಪುನರಪಿ ಮರಣಂ ಪುನರಪಿ ಜನನಂ ಎಂಬಂತೆ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಲುಕಿ ಒದ್ದಾಡುತ್ತಿರುವನು. ಆದರೆ ಈ ಜೀವನು ಲೌಕಿಕವಾಗಿ ತಾಯಿಯ ಗರ್ಭದಿಂದ ಹಿಡಿದು ಈ ದೇಹ ತೊರೆಯುವವರೆಗಿನ ಎಲ್ಲ ವ್ಯಾಪಾರಗಳನ್ನು ಅದರ ಆದರ ಮತ್ತು ಗೌರವಗಳಿಂದ ಕಂಡು ಶ್ರೀ ಸದ್ಗುರುವಿನ ಕೃಪಾ ಆಶೀರ್ವಾದದಿಂದ ದೊರೆಯುವ ಸದ್ವಿಚಾರ ಸದ್ಬೋಧನೆಗಳನ್ನು ಅಳವಡಿಸಿಕೊಂಡು ಸುಜ್ಞಾನಿಯಾಗಿ ಶರಣ ಸತಿ ಲಿಂಗಪತಿ ಎಂಬ ಭಾವನೆಯನ್ನು ಆರೂಢಗೊಳಿಸಿಕೊಂಡು ಲಿಂಗ ಸುಖದ ಅನನ್ಯ ಸಂಘದಲ್ಲಿ ಲಿಂಗಾತ್ಮನಾಗಿ ಹುಟ್ಟುವಾತ ನಾನಲ್ಲಯ್ಯ ಹೊಂದುವಾತ ನಾನಲ್ಲಯ್ಯ ಏನೆಂಬೆನಯ್ಯ ಅದೆಂತೆಂಬೆನಯ್ಯ ನಿಜವರಿದ ಬಳಿಕ ಮರಳಿ ಹುಟ್ಟಲುಂಟೆ ಗುಹೇಶ್ವರ ಎಂಬ ಅಲ್ಲಮ್ಮ ಪ್ರಭುದೇವರ ವಚನದಂತೆ ಜರನ ಮರಣ ಚಕ್ರದಿಂದ ಪಾರಾಗಿ ಲಿಂಗಾಂಗ ಸಾಮರಸ್ಯವನ್ನು ಅರಿಯಬೇಕೆಂದು ಆಶೀರ್ವಚನ ನೀಡಿದರು. ಈ ಮೇಲಿನಂತೆ ಶ್ರೀ ಸದ್ಗುರು ಬಾಬಾ ಮಹಾರಾಜರು, ಶ್ರೀ ಅದೃಶ್ಯ ಶಿವಯೋಗಿಗಳು ಮತ್ತು ಶ್ರೀ ಚಿನ್ಮಯ ಸ್ವಾಮಿಗಳು ಸಾವಳಿಗೆ ಮಠ ಅವರು ಕೂಡಿದ ಸಕಲ ಭಕ್ತರೊಂದಕ್ಕೆ ಜ್ಞಾನ ದಾಸೋಹವನ್ನು ನೀಡಿ ಜ್ಞಾನಾಪಿಪಾಸುಗಳನ್ನಾಡಿ ಮಾಡಿದ ಸಕಲ ಸದ್ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದು ಸಕಲರು ಪ್ರಸಾದವನ್ನು ಸ್ವೀಕರಿಸಿ ತೃಪ್ತರಾಗಬೇಕೆಂದು ಹೇಳಿ ಇಂದಿನ ಸಭೆಯನ್ನು ಮುಕ್ತಾಯಗೊಳಿಸಿ ಜೈ 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 ಶಿವನಮ ಪಾರ್ವತಿ ಪತಿ ಹರ ಹರ ಮಹಾದೇವ್ ಎಂಬಲ್ಲಿಗೆ ಶ್ರೀ ಸದ್ಗುರು ಅದೃಶ್ಯ ಶಿವಯೋಗಿಗಳ ಚರಿತಾಮೃತದಲ್ಲಿ 6ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವನಮ ಪಾರ್ವತಿ ಪತಿ ಹರ ಹರ ಮಹಾದೇವ್.